ಸಿಲಿಕಾನ್ ಸಿಟಿಯಲ್ಲಿ ಮರ ಬಿದ್ದು ಅಕ್ಷಯ್ ಎಂಬಾತ ಆಸ್ಪತ್ರೆಯಲ್ಲಿ ನಡೆದಾಡ್ತಿರುವಂತಹ ಪ್ರಕರಣ ಮಾಸುವ ಮುನ್ನವೇ ಬೆಂಗಳೂರಿನಲ್ಲಿ ಮತ್ತೊಂದು ಘಟನೆ ಸಂಭವಿಸಿರುವಂಥದ್ದು. ಪ್ರಮುಖವಾಗಿ ಸಿಎಂ ನಿವಾಸದ ಬಳಿಯೇ ಬೃಹತಾಕಾರದ ಮರ ಬಿದ್ದಿರುವಂಥದ್ದು. ಏನೋ ಈ ಒಂದು ರಸ್ತೆ ಏನಿದೆ ಸಿಎಂ ನಿವಾಸದ ರಸ್ತೆ, ಈ ಒಂದು ರಸ್ತೆಯಲ್ಲಿ ಬಹಳಷ್ಟು ದಿನಗಳಿಂದ ಏನು ವೀಕ್ ಆಗಿರುವಂತಹ ಮರಗಳು ಕಂಡು ಬರ್ತಾ ಇದೆ. ಅದರ ತೆರವು ಕಾರ್ಯಾಚರಣೆಯನ್ನು ಮಾಡಬೇಕಾಗಿದ್ದಂತಹ ಪಾಲಿಕೆ ಮಾತ್ರ ಸುಮ್ಮನಿದೆ. ಆದರೆ ಇವತ್ತು ಮುಂಜಾನೆ ಸುಮಾರು 7:45 ಸುಮಾರಿಗೆ ಮರ ಬಿದ್ದಿರುವಂಥದ್ದು. ಮರ ಬಿದ್ದ ರಭಸಕ್ಕೆ ಒಂದು ಟಿ ವಾಹನ, ಅದೇ ರೀತಿಯಾಗಿ ಒಂದು ಕಾರು ಕೂಡ ಸಂಪೂರ್ಣವಾಗಿ ಜಖಮಾಗಿರುವಂಥದ್ದು. ಪ್ರಮುಖವಾಗಿ ಎಂಪ್ಲಾಯೀಸ್ ಪಿಕಪ್ಗೆ ಅಂತ ಹೋಗ್ತಾ ಇದ್ದಂತಹ ಟಿ ವಾಹನ ಏನಿತ್ತು ಅದು ಕುಮಾರ ಕೃಪಾ ರಸ್ತೆಯ ಕಡೆಗೆ ಬರ್ತಾ ಇತ್ತು, ಮತ್ತು ಇನ್ನೊಂದು ಇನೋವಾ ವಾಹನ ಎಂಪ್ಲಾಯೀಸ್ ಪಿಕಪ್ಗೆ ಅಂತ ಹೋಗ್ತಾ ಇತ್ತು. ಆ ವಾಹನ ವಿರುದ್ಧ ದಿಕ್ಕಿಗೆ ಸಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಮರ ಬಿದ್ದಂತಹ ರಭಸಕ್ಕೆ ಗಾಡಿಯ ಗ್ಲಾಸ್ ನುಜ್ಜುಗುಜ್ಜಾಗಿ ಮರದ ಕೊಂಬೆ ಗಾಡಿಯ ಒಳಭಾಗಕ್ಕೆ ಬರ್ತಿರೋದನ್ನು ಗಮನಿಸ್ತಾ ಇರ್ಬೋದು. ಆ ಭಾಗದಿಂದ ಒಳಭಾಗಕ್ಕೆ ನುಗ್ಗಿ ಡೋರ್ ಕಡೆಯಿಂದ ಹೊರ ಬಂದಿದೆ. ಒಂದು ಪಕ್ಷಕ್ಕೆ ವಾಹನದಲ್ಲೇನಾದರೂ ಸಂಪೂರ್ಣವಾಗಿ ಪ್ರಯಾಣಿಕರು ಇದ್ದಿದ್ರೆ ಅಥವಾ ಎಂಪ್ಲಾಯೀಸ್ಗಳು ಇದ್ದಿದ್ರೆ ಜೀವಕ್ಕೆ ಅಪಾಯ ಆಗ್ತಾ ಇತ್ತು. ಮುಂಜಾನೆ ಹೊತ್ತು ಪಿಕಪ್ಗೆ ಹೋಗ್ತಿದ್ದ ಸಂದರ್ಭದಲ್ಲಿ ಆಗ್ತಾ ಇತ್ತು. ಏನಾದರೂ ಇನ್ ಕೇಸ್ ಸ್ವಲ್ಪ ಯಾಮಾರಿದ್ರು ಕೂಡ ಪಿಕಪ್ ಆಗಿ ಬರುವಷ್ಟರಲ್ಲಿ ಈ ಒಂದು ಸಮಸ್ಯೆ ಆಗಿದ್ರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ ಅಂತಿತ್ತು. ಏನೋ ಅಕ್ಷಯ್ ಎಂಬಾತ ಬರೀ ಕೊಂಬೆ ಬಿದ್ದು ಜೀವಕ್ಕೆ ಅಪಾಯ ಆಗಿದ್ದಂತಹ ಸಂದರ್ಭದಲ್ಲಿ ಇಂಥ ಒಂದು ಘಟನೆ ಮರುಕಳಿಸ್ತಿರುವಂಥದ್ದು. ಪಾಲಿಕೆ ಏನು ಮಾಡ್ತಾ ಇದೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಕಾಡಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿಯವರೆಗೂ ಮೇ ತಿಂಗಳಿಂದ ಇಲ್ಲಿಯವರೆಗೂ ಅನೇಕ ಘಟನೆಗಳು ನಡೀತಾ ಇದೆ. ವಾಹನ ಸಂಪೂರ್ಣವಾಗಿ ಜಖಮಾಗಿದೆ. ಇದರ ಜೊತೆಗೆ ಈಗ ಪಾಲಿಕೆ ಮತ್ತೆ ಏನು ಸಿಎಂ ನಿವಾಸದ ಬಳಿ ಇರುವಂತಹ ಪೊಲೀಸರು ಸಂಪೂರ್ಣವಾಗಿ ರಸ್ತೆ ಸಂಚಾರವನ್ನು ಬಂದ್ ಮಾಡಿ ಕಾಮಗಾರಿಯನ್ನು ಕೂಡ ಮಾಡ್ತಾ ಇರುವಂಥದ್ದು, ಮರ ತೆರವು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆದರೆ ವಾಹನದ ಸ್ಥಿತಿಯನ್ನು ಗಮನಿಸ್ತಾ ಇರ್ಬೋದು. ಬೃಹತಾಕಾರದ ವಾಹನ ಬಿದ್ದು ಮುಂಭಾಗ ಮತ್ತೆ ಸಂಪೂರ್ಣವಾಗಿ ಮೇಲ್ಭಾಗ ಕೂಡ ಜಖಮಾಗಿರುವಂಥದ್ದು. ಚಾಲಕ ಈ ಒಂದು ಗಾಡಿ ಈ ರೀತಿ ಆಗಿರೋದನ್ನು ಗಮನಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಚಾಲಕನ ಕಣ್ಣಲ್ಲಿ ನೀರು ತುಂಬಿಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಅನ್ನ ಕೊಡುವ ಲಕ್ಷ್ಮಿ ಅವಳು, ಆ ಒಂದು ಲಕ್ಷ್ಮಿಯನ್ನು ಕಳೆದುಕೊಂಡಂಥ ನೋವು ಚಾಲಕರನ್ನ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಏನೋ ಕನಸಿಟ್ಕೊಂಡಿರ್ತಾರೆ, ಗಾಡಿಗಳ ಮೇಲೆ EMIಗಳನ್ನ ಮಾಡಿರ್ತಾರೆ. ಇಂಥ ಸಂದರ್ಭದಲ್ಲಿ ವಾಹನ ಈ ರೀತಿಯಾಗಿ ಪುಡಿಯಾಗಿರೋದು, ಅದನ್ನು JCB ಮೂಲಕ ಈ ರೀತಿಯಾಗಿ ತೆಗಿತಾ ಇರುವುದು, ಅದರ ಜೊತೆಗೆ ಒಂದಿಷ್ಟು ಆದ ಗಾಯಗಳು ಮತ್ತೆ ಗಾಡಿಯ ಮೇಲೆ ಆಗ್ತಾ ಇರೋದು, ಇದನ್ನು ಹೇಗಪ್ಪ ಸರಿಪಡಿಸೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕಾಯ್ತಾ ಇದ್ದಾರೆ. ಮತ್ತೆ ಒಂದಿಷ್ಟು ಪೊಲೀಸ್ ಸಿಬ್ಬಂದಿಗಳು ಬಂದು ಕೆಲಸ ಕಾರ್ಯವನ್ನು ಸಂಪೂರ್ಣವಾಗಿ ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ಆ ಭಾಗದಲ್ಲಿ ಟಿ ವಾಹನವನ್ನು ತೋರಿಸ್ಬೋದು. ಟಿ ವಾಹನಕ್ಕೆ ಅಷ್ಟೇನು ಏಟಾಗಿಲ್ಲ, ಆದರೆ ವಾಹನದ ಮುಂಭಾಗ ಏನಿದೆ ಸಂಪೂರ್ಣವಾಗಿ ಜಖಮಾಗಿದೆ. ಗಮನಿಸ್ತಾ ಇರ್ಬೋದು ವಾಹನದ ಮುಂಭಾಗ ಯಾವ ರೀತಿಯ ಜಖಮಾಗಿದೆ ಅಂತ ಹೇಳಿ. ಬೆಳಗಿನ ಜಾವ ಎಂಪ್ಲಾಯೀಸ್ಗಳನ್ನು ಪಿಕಪ್ ಮಾಡುವಂತಹ ಜವಾಬ್ದಾರಿಗಳನ್ನು ಹೊಂದಿರುವಂತಹ ವಾಹನಗಳು, ಸುಮಾರು 12 ಜನರನ್ನು ಕೂರಿಸಿಕೊಂಡು ಹೋಗುವಂಥ ವಾಹನ. ಆದರೆ ಬೆಳಗಿನ ಜಾವ ಆದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಅಪಾಯ ಹಾಕಿಲ್ಲ. ಆದರೆ ಚಾಲಕ ಮಾತ್ರ ಇದ್ದರು. ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದೆ. ಒಂದು ಕಡೆಯಲ್ಲಿ ವಾಹನ ಜಖಮಾಗಿದ್ದರೆ ಒಂದು ಕಡೆಯಲ್ಲಿ ಜೀವಾಪಾಯದಿಂದ ಪಾರಾದೆ ಅನ್ನುವಂಥ ಒಂದಿಷ್ಟು ಖುಷಿ ಇದೆ. ಆದರೆ ವಾಹನವನ್ನು ನೋಡ್ತಾ ಇದ್ದರೆ ಚಾಲಕರಿಗೂ ಕೂಡ ನೋವಾಗ್ತಾ ಇರೋದು. ಯಾಕಂತ ಹೇಳಿದರೆ ದಿನನಿತ್ಯ ಅದೇ ವಾಹನದಲ್ಲಿ ಓಡಾಡ್ತಾ ಇದ್ರು. ಆ ವಾಹನ ಅಂತ ಹೇಳಿದರೆ ಒಂದು ಲಕ್ಷ್ಮಿಯ ರೀತಿಯಾಗಿ ನೋಡ್ಕೋತಾ ಇದ್ರು, ಪ್ರೀತಿಯಿಂದ ಸಾಕ್ತಾ ಇದ್ರು. ಆದರೆ ಪಾಲಿಕೆ ಮಾಡುವಂಥ ಎಡವಟ್ಟಿಗೆ ಈ ರೀತಿಯಾಗಿರುವಂಥದ್ದು ಚಾಲಕರ ಮನಸ್ಸಲ್ಲಿ ಕೂಡ ನೋವನ್ನು ತರಿಸಿರುವಂಥ. ಸರ್, ಎಷ್ಟು ಗಂಟೆಗೆ ಆಯಿತು ಸರ್? ನೀವು ದಿನ ದುಡಿಯುವಂಥ ಲಕ್ಷ್ಮಿ ಇವತ್ತು ಈ ರೀತಿಯಾಗಿದೆ. 7:45 ಆಯ್ತು ಸರ್. 7:45 ಆಗಿರೋದು. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರಿ ಸರ್? ಇಲ್ಲಿ ಹೋಟೆಲಿಂದ ಕಂಪ್ನಿಗೆ ಹೋಗ್ತಾ ಇದ್ರಿ ಸರ್. ಎಷ್ಟು ನೋವಾಗ್ತದೆ ಸರ್? ನೋವು ಆಗುತ್ತಲ್ಲ ಸರ್, ಗಾಡಿ ಇನ್ನು ಈ ಥರ ಆದಾಗ ಗಾಡಿ ನೋವು ಆಗೇ ಆಗುತ್ತಲ್ಲ. ಇನ್ನು ಲಕ್ಷ್ಮಿ ಈ ಥರ ಇದಾಗಿರ್ಬೇಕಾದ್ರೆ. ಸರ್, ಬಿದ್ದಾಗ ಎಷ್ಟು ಜನ ಪ್ಯಾಸೆಂಜರ್ ಏನಾದರೂ ಇದ್ರಾಗ? ಪ್ಯಾಸೆಂಜರ್ ಇದ್ರು ಸರ್, 2 ಪ್ಯಾಸೆಂಜರ್ ಇದ್ದರು, ನಾನೊಬ್ಬ ಇದ್ದೆ. 3 ಜನ, ನಾವು ಟೋಟಲ್ 3 ಜನ ಇದ್ರು ಗಾಡಿಯಲ್ಲಿ ಅಷ್ಟೇ. ನಾವು ನೋಡ್ತಾ ಇದ್ವಿ ಗಾಡಿಯ ಒಳಭಾಗಕ್ಕೆ ಮರದ ಕೊಂಬೆ ನುಗ್ಗಿದೆ. ಎಷ್ಟು ರಿಸ್ಕ್ ಅನಿಸ್ತಾರೆ ತೆಗಿಯುವಾಗ ಹೊರ ಬರಬೇಕಾದ್ರೆ ನಿಮಗೆ? ಅದೇ ಇನ್ನು ಇಲ್ಲಿ ಬರೋಕ್ಕಾಗಿಲ್ಲ ಓಪನ್ ಮಾಡೋಕ್ಕೆ. ಹಿಂದೆಗಡೆ ಡಿಕ್ಕೆ ಓಪನ್ ಮಾಡಿದ್ರು, ಆಚೆ ಕಡೆ ಬಂದವರೆಲ್ಲ ಓಪನ್ ಮಾಡಿದ್ರು, ಹಿಂದೆಗಡೆಯಿಂದ ಇದು ಮಾಡಿದ್ರು. ಏನಾದರೂ ಸಣ್ಣ ಪುಟ್ಟ ಗಾಯಗಳಾಗಿದೆಯಾ? ಇಲ್ಲ ಸರ್, ಆ ಥರ ಏನಾಗಿಲ್ಲ. ಇಷ್ಟು ಚಾಲಕರು ಹೇಳ್ತಾ ಇರುವಂಥದ್ದು. ಟಿ ವಾಹನದ ಚಾಲಕರಿದ್ದಾರೆ. ಸರ್, ಈ ಜಾಗದಲ್ಲಿ ಇದ್ರ ತಾವು ಏನು ನೋಡಿದ್ರ? ಇಲ್ಲ, ನೋಡಿಲ್ಲ ಸರ್. ಈಗ ಪ್ರಮುಖವಾಗಿ ಬೆಂಗಳೂರಿನ ಮರಗಳು ಬೀಳ್ತಾನೆ ಇದೆ, ಎಷ್ಟು ರಿಸ್ಕ್ ಅನಿಸುತ್ತೆ ಸರ್? ತುಂಬ ರಿಸ್ಕ್ ಇದು. ಪಾಲಿಕೆಯವರು ಸ್ವಲ್ಪ ಇದನ್ನು ಮುಂದೆ ತೊಗೊಬೇಕು, ಇದನ್ನ ಕೇರ್ ತೊಗೊಬೇಕು. ಇದೆಲ್ಲ ಜನಗಳು ತೊಂದರೆ ಆಗುತ್ತೆ ಇದೆಲ್ಲ. ಅದೇ ಸರ್, ಈಗ ಮೊನ್ನೆ ತಾನೇ ಒಂದು ಹುಡುಗನ ಮೇಲೆ ಮರ ಬಿದ್ದು ಆಸ್ಪತ್ರೆಯಲ್ಲಿದ್ದಾನೆ. ಈ ಸಂದರ್ಭದಲ್ಲಿ CM ಓಡಾಡುವಂತಹ ಜಾಗ ಇದು, ರಕ್ಷಣೆ ಇರಬೇಕು. ಮರಗಳು ವೀಕ್ ಆಗ್ತಾ ಇದೆ. ಪಾಲಿಕೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅವರು ಕೇರ್ ತೊಗೊಬೇಕು ಫಸ್ಟು.
ಫಸ್ಟ್ ಬೆಳಕಿನ ಮುಂಚೆನೇ ಅಂಥ ಮರಗಳನ್ನೆಲ್ಲ ಕಟ್ ಮಾಡಬೇಕು. ಕಟ್ ಮಾಡಿ ಇದು ಮಾಡಿದ್ರೆ ಜನಗಳು ಒಳ್ಳೆಯದಾಗುತ್ತೆ. ಇದಿಷ್ಟು ಸಾರ್ವಜನಿಕರು ಮತ್ತು ಚಾಲಕ ಹೇಳ್ತಾ ಇರುವಂಥ ಮಾತು. ಬೆಳಗಿನ ಜಾವ ಮುಂಜಾನೆ ಹೊತ್ತಿಗೆ ಏರ್ಪೋರ್ಟ್ಗೆ ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂಥದ್ದು. ಆದರೆ ಲಕ್ಷ್ಮಣನ ಕಳೆದುಕೊಂಡು ಚಾಲಕನಿಗೆ ನೋವಾಗ್ತಾ ಇದೆ. ಇದರ ಜೊತೆಗೆ ಪಾಲಿಕೆ ಎಲ್ಲೋ ಒಂದು ಕಡೆಯಲ್ಲಿ ಎಡವಟ್ಟುಗಳನ್ನು ಮಾಡ್ತಾ ಇದೆ. ಒಣಗಿದ ಮರಗಳು, ಒಣಗಿದ ಕೊಂಬೆಗಳನ್ನು ತೆರವು ಮಾಡಬೇಕು ಅಂತ ಹೇಳಿ ಕೋಟಿ ಹಣವನ್ನು ನೀಡಿದರೂ ಕೂಡ ಪಾಲಿಕೆ ಮಾತ್ರ ಸೈಲೆಂಟ್ ಆಗಿರೋದು ಮಾತ್ರ ವಿಪರ್ಯಾಸ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.